ಅಧಿಕಾರ ಬೇರೆಯವ್ರಿಗೆ ಇರಲಿಲ್ಲ. ಓಕೆ, ನಾನು ಚೆಕ್ ಮಾಡ್ತೀನಿ. ರೈಟ್, ಮುಂದುವರಿಸಿ. ಮಾನ್ಯ ಸಭಾಪತಿಗಳೇ, ಇದೆಲ್ಲ ಇವರು ಹೇಳಿದ ಪ್ರಕಾರನೇ ನಡೆದಿದ್ದರೆ, ದಾನ ಕೊಟ್ಟ ಆಸ್ತಿಯೇ ಮಾತ್ರ ವಕ್ಫ್ ಪ್ರಾಪರ್ಟಿ ಆಗಿದ್ದರೆ, ಮಂದಿರ, ಸ್ಮಶಾನ, ಶಾಲೆ ಇವೆಲ್ಲವೂ ವಕ್ಫ್ ಪ್ರಾಪರ್ಟಿ ಅಂತ ಘೋಷಣೆ ಹೇಗಾಯಿತು? ಹಾಗಿದ್ದರೆ ಮಧ್ಯದಲ್ಲಿ ಯಾರೋ ಬಕಾಸುರ್ನಂಥವರು ಸೇರ್ಕೊಂಡಿದ್ದಾರೆ ಅಂತ ಆಯ್ತಲ್ಲ. ಅಂದರೆ ಯಾರಂಗಾರೆ ನನಗನ್ಸೋ ಪ್ರಕಾರ ಇಲ್ಲಿ ಈ ಒಬ್ಬರು ಸಚಿವರು ಜಿಲ್ಲೆಗೆ ಹೋಗಿ ವಕ್ಫ್ ಅದಾಲತ್ ಮಾಡಿದ್ರು. ಒಬ್ಬರು ಸಚಿವರು ವಕ್ಫ್ ಅದಾಲತ್ ಮಾಡಿ ಮುಖ್ಯಮಂತ್ರಿಗಳೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾವ್ಯಾವುದು ಗೆಜೆಟ್ನಲ್ಲಿ ಬಂದಿದೆ ಅದೆಲ್ಲವನ್ನು ನೀವು ಇಂಡೀಕರಣ ಮಾಡಬೇಕು ಅಂತ ಹೇಳಿದರು. ತಾಕೀತು ಮಾಡಿ 1 ತಿಂಗಳೊಳಗೆ ಇಂಡೀಕರಣ ಮಾಡದೇ ಇದ್ದರೆ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತೀವಿ ಅಂದರು. ಕೆಲವೊಂದು ಕಡೆಗಳಲ್ಲಿ ಸಸ್ಪೆಂಡು ಮಾಡಿದ್ರು. ಅದರ ಪರಿಣಾಮ ಭಯ ಬಿದ್ದ ಅಧಿಕಾರಿಗಳು ಮೂಲ ದಾಖಲೆಗಳನ್ನು ಪರಿಶೀಲನೆಯೇ ಮಾಡದೆ ಒಂದು ನಿಮಿಷ, ಸಸ್ಪೆಂಡ್ ಮಾಡಿರೋದು ಯಾರು ಅಂತ ಅಲ್ಲ, ಸಸ್ಪೆಂಡ್ ಮಾಡಿಯಾರು ಯಾರು ಅಂತ ಹೇಳ್ಬೇಕಲ್ಲ. ನಾನು ಪತ್ರಿಕೆ ಬರ್ತೀನಿ ಹೇಳ್ತಾ ಇದ್ದೀನಿ. ಮಾಹಿತಿ ಕೊಡ್ಬೇಕಲ್ಲ. ಒಬ್ಬ ನಗರಸಭೆ ಆಯುಕ್ತನನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಆನ್ ಸ್ಪಾಟ್ ಅಲ್ಲಿ ವಕ್ಫ್ ಅದಾಲತ್ನಲ್ಲಿ ಆತನ ಸಸ್ಪೆಂಡ್ ಮಾಡಲಾಯ್ತು ಅಂತ ನಾನು ಪೇಪರ್ ಓದಿದ್ದೀನಿ. ಅರ್ಬನ್ ಡೆವಲಪ್ಮೆಂಟ್ ನಲ್ಲಿ ಸಸ್ಪೆಂಡ್ ಮಾಡಬಹುದಾ ಸರ್? ನಾನು ರೆವಿನ್ಯೂ ಇಲಾಖೆ ಸಸ್ಪೆಂಡ್ ಮಾಡಬಹುದಾ ಸರ್? ಗೊತ್ತಿಲ್ಲ. ನಾನು ಹೋಗಿ PS ಸಸ್ಪೆಂಡ್ ಮಾಡಬಹುದಾ ಸರ್? ಭಯ ಹುಟ್ಟಿಸೋದಿತ್ತು ಸಸ್ಪೆನ್ಷನ್ ಇಂದ ಭಯ ಸಭಾಧ್ಯಕ್ಷರೇ, ನಾನು ಹೋಮ್ವರ್ಕ್ ಸರಿ ಮಾಡಿಲ್ಲ ಈ ಸರಿ. ನಾನು ಈಲ್ಡ್ ಆಗಿಲ್ಲ. ಇಲ್ಲ, ಈ ಸರಿ ಹೋಮ್ವರ್ಕ್ ಸರಿ ಮಾಡಿಲ್ಲ. ನಾನು ಈಲ್ಡ್ ಆಗಿಲ್ಲ. ಯೂಶಲಿ ಬಹಳ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಬರ್ತಾರೆ. ನಾನು ಈಲ್ಡ್ ಈ ಸರಿ ಹೋಮ್ವರ್ಕ್ ಸರಿ ಮಾಡಿಲ್ಲ. ನಾನು ಈಲ್ಡ್ ಆಗಿಲ್ಲ. ಮುನ್ಸಿಪಲ್ ಮಿನಿಸ್ಟರ್ ಇಲ್ಲಿ ಸಭಾಧ್ಯಕ್ಷರೇ, ಈಗ ಸನ್ಮಾನ್ಯ ಕಲಬುರಗಿ ಜಿಲ್ಲೆ ನನ್ನ ಹೋಮ್ ಡಿಸ್ಟಿಕ್ ಅಲ್ಲ, ಅಲ್ಲೊಂದು ಆಳಂದ ಅಂತ ಒಂದು ತಾಲೂಕಿದೆ. ಅಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನ ವಕ್ಫ್ ಪ್ರಾಪರ್ಟಿಗೆ ಸೇರಿಸಿದ್ ಸುಳ್ಳ? ಇದೆಯಾ ಸರ್? ಸೇರಿಸಿರೋದಂದ್ರೆ ಏನ್ ಸರ್? ಕಾಲ ಓನರ್ಶಿಪ್ ಆಗಿದೆಯಾ ಸರ್? ಏನಾಗಿತ್ತು ನಂಗೆ ಬೆಳಚಿ ನೋಡಿ. ಇವ್ರು ಹಿಂಗ್ ಮತ್ತೆ ಸರ್, ಈಸ್ ಅ ಫಾರ್ಮರ್ ಮತ್ತೆ ಹಿಂಗ್ ಮಾತಾಡ್ಬಾರ್ದು. ಹೇಳ್ತಾ ಇದ್ದಾರೆ ಓನರ್ಶಿಪ್ ತಗೊಂಡಿದ್ದಾರೆ, ಇಲ್ಲಿಗಲ್ ಮಾಡಿದ್ದಾರೆ, ಹೇಳಿಲ್ಲ. ನೋಡಿದ್ರೆ ನೀವೇ ಏನ್ ಕಾಣುತ್ತೆ ಬಂದಿದೆ. ಆ ಕಾರಣಕ್ಕಾಗಿ ಯಾಕೆ ಬಂತು? ಇಮಾಮ್ ಸಾಬಿಗೂ ಅಲ್ಲ, ಇಲ್ಲಿವರೆಗೆ ಸಚಿವರು ಹೇಳ್ತಾರೆ, ವಕ್ಫ್ನ ಸಚಿವರು ಹೇಳ್ತಾರೆ ನೋಡಿ, ಆ ಪ್ರಾಪರ್ಟಿ ಕಬ್ಜಾ ಮಾಡಿ ಕಾಂಪೌಂಡ್ ಹಾಕಿ ಬಣ್ಣ ಹೊಡೆದ್ರೆ ಅದು ದೇವ್ರ ಪ್ರಾಪರ್ಟಿ. ಅದನ್ನ ಜನ ನೋಡ್ತಾರಲ್ಲ, ಅದನ್ನ ನೋಡಿದ ತಕ್ಷಣ ಹಂಗೆ ಭಯ ಬಂದ್ಬಿಡ್ಬೇಕು ಅವ್ರಿಗೆಲ್ಲ. ಇದು ಪ್ರಚೋದನಕಾರಿ ಭಾಷಣ ಮಾಡಿರ್ತಕ್ಕಂಥದ್ದು. ಅದೇ ಪತ್ರಿಕೆಗಳಲ್ಲಿ ಎಲ್ಲದರಲ್ಲೂ ಟಿವಿಗಳಲ್ಲಿ ಬಂದಿದ್ದು. ಅದಾದ ಮೇಲೆ ಇವೆಲ್ಲನೂ ಶುರುವಾಗಿದ್ದು. ಆದ್ರೆ ಯಾಕೆ ಹೇಳ್ಲಿಕ್ ಬಿಡಿ, ಅವ್ರು ಹೇಳಿದ ಮೇಲೆ ನೀವ್ ಎಷ್ಟು ಉತ್ತರ ಕೊಡ್ತೀರಿ ಕೊಡಿ ಸ್ವಾಮಿ. ಯಾರು ಬೇಡ ಅಂತಾರೆ ನಿಮ್ಮನ್ನ? ಈಗ ದಾರಿ ತಪ್ಪಿಸ್ಲಿಕ್ಕೆ ಯಾಕೋ ಮಾತಾಡಕ್ಕೂ ಬಿಡಲ್ವಲ್ಲ ನೀವು? ಯಾಕೆ ಇವರು ಅವ್ರು ಮಾತಾಡಕ್ ಬಿಡಿ. ನೋಡಿ, ತಪ್ಪು ಏನೇ ಹೇಳಿದ್ರು ಅದನ್ನ ನೀವು ಕಳಿಸಿದನ್ನ ತೆಗೆದುಕೊಡಿ, ನಾವು ಬೇಡ ಅನ್ನಲ್ಲ. ಅದು ಮಾತಾಡಕ್ ಬಿಡಿ. ಒಂದೊಂದು ಪದಕ್ಕೂ ಅವರೊಂದೊಂದು ಪದಕ್ಕೂ ನೀವು ಎದ್ದೆದ್ದು ಮಾತಾಡಿದ್ರೆ ನಾನು ಹೇಳುವ ಈಗ ಸುಳ್ಳು ಅಂತ ಅದೇನೋ ಎದ್ದು ಬಂದದೇನೋ ಆದಂಗೆ ಹಂಗ ಆಗ್ತಾ ಇದೆ ಇವರಿಗೆ. ಹೇಳುವ ಮಾತು ಮಾನ್ಯ ಸಭಾಪತಿಗಳೇ, ಯಾವ ರೈತರದು ಅಂತ ಇವ್ರು ಕೇಳಿದ್ರು. ನಾನು ಕಲಬುರಗಿಗೆ ಹೋಗಿದ್ದೆ. ನೇಗಿಲ ಯೋಗಿ ಸ್ವಾಭಿಮಾನ ವೇದಿಕೆಯನ್ನು ಧರಣಿ ಕೂತಿದ್ರು. ನಾನೊಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋದವನು ಧರಣಿ ಕೂತಿದ್ದಾರೆ ಅಂತ ಹೇಳಿದ ಕಾರ್ಯಕರ್ತರು ಹೇಳಿದ ಹಿನ್ನೆಲೆಯಿಂದ ಅವ್ರ ಹತ್ರ ಹೋದೆ. ಅವ್ರ ದಾಖಲೆಗಳ ಜೊತೆಗೆ ಒಂದು ನನಗೆ ಮನವಿ ಕೊಟ್ಟರು.
ಆ ಮನವಿನಲ್ಲಿ ಅವ್ರು ಹೇಳಿದ್ದಾರೆ, ಅಸಂವಿಧಾನಿಕವಾಗಿ ನಂದಲ್ಲ ಇದು, ಅವ್ರು ಕೊಟ್ಟ ಮನವಿ ರಚನೆಗೊಂಡು ರೈತರ ಮಠ ಮಂದಿರಗಳ ಆಸ್ತಿಪಾಸ್ತಿಯನ್ನು ಕಬಳಿಸುತ್ತಿರುವ ವಕ್ಫ್ ಸಂಬಂಧ ಗೆಜೆಟ್ ಅಧಿಸೂಚನೆ ರದ್ದುಪಡಿಸಲು ಮನವಿ ಅಂತ ಅವ್ರು ಕೊಟ್ಟರು. ಆ ಮನವಿನ ಓದ್ತೀನಿ ಸಭಾಪತಿಗಳೇ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ರಾಜ್ಯ ಸರ್ಕಾರದ ಗೆಜೆಟ್ ಅಧಿಸೂಚನೆಯ ನಂತರ ರಾಜ್ಯದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ರೈತರ, ಜನಸಾಮಾನ್ಯರ ಸರ್ಕಾರಿ ಆಸ್ತಿಗಳನ್ನು ಮತ್ತು ಮಠ ಮಂದಿರಗಳ ಆಸ್ತಿಗಳನ್ನು ವಕ್ಫ್ ಹೆಸರಿನಲ್ಲಿ ಪಹಣಿಯಲ್ಲಿ ನಮೂದಿಸಿ ರೈತರ, ಜನಸಾಮಾನ್ಯರ ನಿದ್ದೆಯನ್ನು ಹಾಳು ಮಾಡಿ ಆತಂಕ ಸೃಷ್ಟಿಸಲಾಗುತ್ತಿದೆ. ಅನೇಕ ದಶಕಗಳಿಂದ ಭೂಮಿಯನ್ನು ಉಳುಮೆ ಮಾಡುತ್ತಿರುವ ರೈತರ ಜಮೀನಿಗೆ ವಕ್ಫ್ ಆಸ್ತಿ ಎಂದು ಪಹಣಿಯಲ್ಲಿ ನಮೂದಿಸಲಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಕಂದಾಯ ಇಲಾಖೆಯು ಭೂಮಿಯನ್ನು ವಕ್ಫ್ ಹೆಸರಿನಲ್ಲಿ ವರ್ಗಾಯಿಸಿ